ನಮಸ್ಕಾರ, ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ಕೆಲವರಿಗೆ ಮದುವೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದಾಗ ಅಥವಾ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದಾಗ, ಊಟ ಜಾಸ್ತಿ ಆದಾಗ, ಎಲ್ಲಾದ್ರೂ ಹೋದಾಗ ಹೆವಿ ಊಟ ಮಾಡ್ಕೊಂಡು ಬಂದಾಗ ಹೊಟ್ಟೆ ನೋವು ಬರುತ್ತೆ, ಲೂಸ್ ಮೋಷನ್ ಆಗುತ್ತೆ, ಕೆಲವೊಂದ್ಸಲ ವಾಂತಿ ಬರೋ ಹಾಗಾಗತ್ತೆ, ಸ್ವಲ್ಪ ಮಟ್ಟಿಗೆ ಜ್ವರ ತರನೂ ಬರುತ್ತೆ. ಈ ತರ ಆಗಿದಾಗ ಅದು ಸರಿಯಾಗಿ ಜೀರ್ಣ ಆಗಿ ಹೋಗಿರೋದಿಲ್ಲ, ಹಾಗಾಗಿ ಆ ತರ ಆಗುತ್ತೆ. ಆ ತರ ಆದಾಗ ಬಲಗೈ ಉಂಗುರದ ಬೆರಳಿಗೆ ಆರೆಂಜ್ ಕಲರ್ ಹಚ್ಬೇಕು. ಸ್ಟಮಕ್ ರಿಫ್ಲೆಕ್ಸ್ಗೆ ಬಲಗೈ ಉಂಗುರದ ಬೆರಳು ಸ್ಟಮಕ್ ರಿಫ್ಲೆಕ್ಸ್ಗೆ ಆರೆಂಜ್ ಕಲರ್ ಹಚ್ಬೇಕು. ಮತ್ತು ತೋರು ಬೆರಳಿಗೆ, ಬಲಗೈ ತೋರು ಬೆರಳಿಗೆ ಯೆಲ್ಲೋ ಕಲರ್ ಹಾಕ್ಬೇಕು. ಜೊತೆಗೆ ಎಡಗೈ ತೋರು ಬೆರಳಿಗೆ ಸ್ಕೈ ಬ್ಲೂ ಕಲರ್ ಹಚ್ಚಬೇಕು. ಈ 3 ಕಲರ್ ಅನ್ನ ಉಪಯೋಗಿಸ್ಬೇಕು. ಆರೆಂಜು, ಸ್ಕೈ ಬ್ಲೂ ಮತ್ತು ಗ್ರೀನ್. ಆರೆಂಜು, ಸ್ಕೈ ಬ್ಲೂ ಮತ್ತು ಯೆಲ್ಲೋ ಕಲರ್. ಈ 3 ಕಲರ್ನ ಉಪಯೋಗಿಸೋದ್ರಿಂದ ಇದಕ್ಕೆ ಹಚ್ಚಿದಾಗ ಏನಾಗತ್ತೆ ಅಂತಂದ್ರೆ, ಆರೆಂಜ್ ಕಲರ್ ಹಚ್ಚಿದಾಗ ನಮ್ಮ ಹೊಟ್ಟೆ ನೋವು ಬರೋದು ಯಾತಕ್ಕೆ ಅಂತಂದ್ರೆ, ಅಲ್ಲಿ ಫುಡ್ ಸ್ಟ್ಯಾಗ್ನೇಟ್ ಆಗಿರುತ್ತೆ. ಆ ಫುಡ್ ಸ್ಟ್ಯಾಗ್ನೇಟ್ ಆಗಿರೋದನ್ನ ವಾಸಿ ಮಾಡುತ್ತೆ. ಇದು ಸ್ಟ್ಯಾಗ್ನೇಷನ್ ಅನ್ನ ಡಿಸ್ಪೋಸ್ ಮಾಡುತ್ತೆ, ಹಾಗಾಗಿ ಚದುರಿಸುತ್ತೆ. ಇದು ಪೃಥ್ವಿ ತತ್ವವನ್ನ ಸೂಚಿಸೋ ಬೆರಳು. ಆರೆಂಜ್ ಕಲರು ಪೃಥ್ವಿ ತತ್ವನ ಕಡಿಮೆ ಬರುತ್ತೆ, ಹಿಡ್ಕೊಳ್ಳೋದಿಲ್ಲ, ಎಲ್ಲದನ್ನು ಹರಡಿಸುತ್ತೆ ಆಹಾರವನ್ನು. ಇದೇನ್ ಮಾಡುತ್ತೆ ಅಂತಂದ್ರೆ, ಇದು ಹೀಟ್ ಮಾಡುತ್ತೆ. ಅಂದ್ರೆ ಇಲ್ಲಿ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡುತ್ತೆ. ಇದು ಕೋಲ್ಡ್ನೆಸ್ ಕಡಿಮೆ ಮಾಡೋದ್ರಿಂದ ಮತ್ತೆ ಇದಕ್ಕೆ ನೀವು ಸ್ಕೈ ಬ್ಲೂ ಕಲರ್ ಹಾಕೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ. ಕೋಲ್ಡ್ನೆಸ್ ಕಡಿಮೆ ಮಾಡ್ತೀರಾ, ಹೀಟ್ ಜಾಸ್ತಿ ಮಾಡ್ತೀರಾ, ಆಗ ಚೆನ್ನಾಗಿ ಜೀರ್ಣ ಆಗತ್ತೆ. ಮತ್ತು ಇದು ಕೂಡ ಆಹಾರವನ್ನ ಎಲ್ಲಾ ಕಡೆಗೂ ಹರಡಿಸುತ್ತೆ. ಅಗ್ನಿತತ್ವ ಚಲನೆಯನ್ನು ಉಂಟು ಮಾಡಿ ಎಲ್ಲ ಏನೇನು ಜೀರ್ಣ ಹೇಗಾಗ್ಬೇಕು ಅದೆಲ್ಲ ಚೆನ್ನಾಗಿ ಜೀರ್ಣ ಮಾಡುತ್ತೆ. ಇದ್ರ ಜೊತೆಗೆ ನೀವು ಸ್ಟಮಕ್ ರಿಫ್ಲೆಕ್ಸ್ಗೆ ಹಸಿ ಶುಂಠಿಯನ್ನು ಕೂಡ ಕಟ್ಬೋದು. ಒಂದು 10 ನಿಮಿಷ ಹಸಿ ಶುಂಠಿ ಕಟ್ಟಿದ್ರೆ ಸಾಕು. ಎಡಗೈ ಅಂಗೈನಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಪ್ರೆಸ್ ಮಾಡಿ ಹಸಿ ಶುಂಠಿನ ಕಟ್ಟಿ. ಇದು ಮಾಡಿದ್ರೆ ನಿಮ್ಗೆ ಅರ್ಧ ಗಂಟೆ ಒಳಗಡೆಗೆ ಇದು ರಿಸಲ್ಟ್ ಬರುತ್ತೆ. ಇನ್ನೊಂದು ಪಾಯಿಂಟ್ ಇದೆ, ಕಾಲ್ನಲ್ಲಿ ಲಿವರ್ 3 ಪ್ರೆಸ್ ಮಾಡ್ಬೋದು. ಇದು ತುಂಬಾ ಹೀಟನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ಸ್ಟಮಕಲ್ಲಿ ಹೀಟನ್ನು ಉತ್ಪತ್ತಿ ಮಾಡುತ್ತೆ. ಲಿವರ್ 3 ನಿಮ್ಮ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಇದು ಕಾಲಲ್ಲಿ ಪ್ರೆಸ್ ಮಾಡೋದು 20 ಸಲ ಪ್ರೆಸ್ ಮಾಡಿ, 2 ಕಾಲಲ್ಲಿ. ಒಂದೇ ಸಲ ಸಾಕು. ಎಲ್ಲ ಒಂದು 10 ನಿಮಿಷ 24 ಗಂಟೆ ಒಳಗಡೆ ನಿಮ್ಮ ಹೊಟ್ಟೆ ನೋವು, ಹೆವಿ ಊಟ ಮಾಡಿದ್ದು ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಚೆನ್ನಾಗಿ ಜೀರ್ಣ ಆಗಿ ಆಹಾರ ಎಲ್ಲ ಹಡ್ಕೊಳ್ಳುತ್ತೆ, ಎಲ್ಲ ಜೀರ್ಣವಾಗಿ ಇಟ್ಕೊಳುತ್ತೆ. ಆ ಹೊಟ್ಟೆ ನೋವು ಇರೋದಿಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಇರೋದಿಲ್ಲ, ಲೂಸ್ ಮೋಷನ್ ತರ ಆಗೋದು ಇರೋದಿಲ್ಲ, ಜ್ವರ ಬಂದಿದ್ದು ತಾನೇ ಹೊರಟೋಗುತ್ತೆ. ಆಹಾರ ಆಗಿಲ್ದೆ ಹೋಗಿರೋದಕ್ಕೆ ಜ್ವರ ತರ ಬಂದಿರುತ್ತೆ. ಯಾಕೆಂದ್ರೆ ಆಹಾರವನ್ನ ಜೀರ್ಣ ಮಾಡ್ಲಿಕ್ಕಾಗಿ ನಮ್ಮ ದೇಹ ಟೆಂಪರೇಚರ್ ಅನ್ನು ಜಾಸ್ತಿ ಮಾಡುತ್ತೆ. ಆ ಕಾರಣದಿಂದ ನಮ್ಗೆ ಸ್ವಲ್ಪ ಜ್ವರ ಬಂದಂಗ ಅನ್ಸುತ್ತೆ. ಆಹಾರ ಜೀರ್ಣ ಆಗದೆ ಉಳಿದು ಬಿಟ್ಟಿದೆ, ಅದನ್ನ ಜೀರ್ಣ ಮಾಡ್ಬೇಕು ಅಂತ ನಮ್ಮ ದೇಹ ಟೆಂಪರೇಚರ್ ಅನ್ನು ಜಾಸ್ತಿ ಮಾಡುತ್ತೆ. ಆ ಕಾರಣಕ್ಕಾಗಿ ಮಾತ್ರ ಜ್ವರ ಬಂದಿರುತ್ತೆ. ಇದು ನೀವು ಇಷ್ಟು ಕ್ಲಿಯರ್ ಮಾಡೋ ಹೊತ್ತಿಗೆ ಆ ಜ್ವರ ತಾನೇ ಹೊರಟೋಗುತ್ತೆ. ಮೋಷನ್ನು ಕ್ಲಿಯರ್ ಆಗುತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ. ಇದನ್ನು ಉಪಯೋಗಿಸಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ಕಮೆಂಟ್ಸ್ ಮೂಲಕ ತಿಳಿಸಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.